ಹಾಯ್ ಮಿಸ್ಟರ್ ಮಧು ಅವರೇ, ಏನು ತುಂಬಾ ಬಹಳ ದಿನಗಳಾದ್ಮೇಲೆ ಬಂದಿದ್ದೀರಾ? ಹಾಯ್ ಮನೋಜ್ ಅವ್ರೆ, ಮಳೆಗಾಲ ಬಂತಲ್ಲ ಅದಕ್ಕೆ ಬಂದಿದ್ದೀನಿ. ಎಲ್ಲಿ ನೋಡಿದ್ರು ಮಳೆ, ಬೆಳಗ್ಗೆ ನೋಡಿದ್ರು ಮಳೆ, ಮಧ್ಯಾಹ್ನ ನೋಡಿದ್ರು ಮಳೆ, ರಾತ್ರಿ ನೋಡಿದ್ರು ಮಳೆ. ಹೋಗ್ಲಿ ಬೇರೆ ಊರಿಗೆ ಹೋದ್ರು ಕೂಡ ಮಳೆ, ಎಲ್ಲಿ ನೋಡಿದ್ರು ಮಳೆ ಬರ್ತಾ ಇದೆ. ಅಲ್ಲ ಮಧು ಅವರೇ, ಮಳೆ ಬಂದ್ರೆ ಏನ್ ಸಮಸ್ಯೆ? ಎಲ್ಲಾರು ಮಳೆ ಬರ್ಲಿ ಅಂತ ಕೇಳ್ಕೊಳ್ತಾರೆ, ಆದ್ರೆ ನೀವು ಮಳೆನೇ ಸಮಸ್ಯೆ ಅಂತ ಹೇಳ್ತಿದ್ರಲ್ಲ, ಏನು ಇದ್ರಲ್ಲಿ ಇರುವಂತ ವಿಶೇಷ ಏನು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಮಳೆ ಬಂದ್ರೆ ನಮ್ಗೆ ಯಾವ್ದೇ ರೀತಿ ಸಮಸ್ಯೆ ಇಲ್ಲ. ಸೊ ಈ ಮಳೆ ಏನಂದ್ರೆ, ಸೊ ಹಳ್ಳಿಗಳ ಕಡೆ, ಸೊ ಜಮೀನುಗಳಿಗೆ, ಕೆರೆಗಳಿಗೆ, ಕಟ್ಟೆಗಳಿಗೆ ನೀರ್ ತುಂಬೋ ರೀತಿ ಬಂದ್ರೆ, ಸೊ ಅಲ್ಲಿರ್ತಕ್ಕಂಥ ಜನಗಳಿಗೆ, ರೈತರುಗಳಿಗೆ ಉಪಯೋಗ ಆಗತ್ತೆ. ಸೊ ಈಗ ಏನಾಗಿದೆ ಸಮಸ್ಯೆ ಅಂತ ಹೇಳೋದಾದ್ರೆ, ಈ ಪಟ್ಟಣಗಳಲ್ಲಿ ಬೆಂಗಳೂರಲ್ಲಿ ಆಗಿರ್ಬೋದು, ಗೃಹಿಣಿಯರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಏನಾಯ್ತು ರೇಷ್ಮಾ? ಏನ್ ಸಮಸ್ಯೆ ಆಗ್ತಾ ಇದೆ? ಸೊ ಒಂದು ಏನಂದ್ರೆ, ಈಗ ಮನೆಗಳಲ್ಲಿ ಇವತ್ತು ಮಳೆ ಬರ್ತಾ ಇರೋದ್ರಿಂದ ಯಾರು ಬಿಸಿಲು ನೋಡ್ತಾ ಇಲ್ಲ. ಸೊ ಹೊರಗಡೆ ಅಂತ ಗಾಳಿನೂ ಕೂಡ ಬೀಸ್ತಾ ಇಲ್ಲ, ಬಿಸಿಲು ನೋಡ್ತಾ ಇಲ್ಲ, ಜಿಟಿ ಜಿಟಿ ಮಳೆ ಸುರಿತಾ ಇದೆ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಸೊ ಹೆಣ್ಮಕ್ಳಿಗೆ, ಗೃಹಿಣಿಯರಿಗೆ ಏನ್ ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ, ಮನೆಯಲ್ಲಿ ಕೈಯಲ್ಲೇ ಬಟ್ಟೆ ವಾಶ್ ಮಾಡಿರ್ಬೋದು, ಇಲ್ಲ ವಾಷಿಂಗ್ ಮಿಷಿನ್ ಅಲ್ಲೇ ಬಟ್ಟೆ ವಾಶ್ ಮಾಡಿದ್ರು ಕೂಡ ಮನೆ ಹೊರಗಡೆ ಏನು ಒಣಗ್ತಾರಲ್ಲ, ಒಣಗಿಸೋ ಡ್ರೈ ಮಾಡೋದಕ್ಕೆ ಅರ್ಧ ಗಂಟೆಗೆ ಒಂದ್ಸರಿ ಇಲ್ಲ 1 hour ಒಂದ್ಸರಿ ಮತ್ತೆ ಬರುತ್ತೆ, ಮತ್ತೆ ಬಟ್ಟೆ ಎಲ್ಲ ನೆಂದೋಗುತ್ತೆ. ಅದನ್ನ ಹೋಗಿ ಮತ್ತೆ ಅವ್ರು ವಾಶ್ ಮಾಡ್ಬೇಕು, ಎಲ್ಲ ಸ್ಮೆಲ್ ಎಲ್ಲ ಕ್ರಿಯೇಟ್ ಆಗಿರುತ್ತೆ, ಡ್ರೈ ಆಗಿರಲ್ಲ, ಮತ್ತೆ ಡಿಟರ್ಜೆಂಟ್ ಪೌಡರ್ ಎಲ್ಲ ವೇಸ್ಟ್. ಸೊ ಅದು ಒಂದು ಸಮಸ್ಯೆ ಕಾಡ್ತಾ ಇದೆ. ಇನ್ನೊಂದು, ಬಟ್ಟೆನೆ ಒಣಗ್ತಾ ಇಲ್ಲ, ಅದು ಮೇನ್ ಸಮಸ್ಯೆ ಆಗಿರೋದು. ಸೊ ಇದಕ್ಕೆಲ್ಲ ನಮ್ಗೆ ಒಂದು ಸೊಲ್ಯೂಷನ್ ಸಿಗ್ಬೇಕು ಅಂತ ಬಂದಿದೀವಿ. ಏನಾದ್ರೂ ನಿಮ್ಮಲ್ಲಿ ಇದೆಯಾ ಅದಕ್ಕೆ ಪರಿಹಾರ? ಅದಕ್ಕೆ ಅಂತ ನೀವಿದಿರಲ್ಲ. ಎಸ್, ಈ ಪ್ರಾಬ್ಲಮ್ಸ್ ಇದೆ ಅನ್ನೋದಕ್ಕೋಸ್ಕರನೇ ಇಂಡಿಯಾದಲ್ಲಿ ಇಸ್ ಅ ಬೆಸ್ಟ್ ವಾಷರ್ ಪ್ಲಸ್ ಡ್ರೈಯರ್ ಅಂತ ಸ್ಯಾಮ್ಸಂಗ್ ಅಲ್ಲಿ ಇಂಟ್ರೊಡ್ಯೂಸಿಂಗ್ ಮಾಡಿದ್ದಾರೆ. ಅಂಡ್ 2025 ಸೀರೀಸ್ ಅಲ್ಲಿ 100% ಆಗುತ್ತೆ. ನಮಗ್ ನಮ್ಮ ನಂಬಿಕೆ ಇದೆಯಪ್ಪ. ಎಸ್, 100% ಆಗತ್ತೆ. ನನ್ ಬಟ್ಟೆ ಹೊರಗಡೆ ಹಾಕೋದಕ್ಕೆ ನಮ್ಮ ಮನೆ ಹತ್ರ ಜಾಗನೇ ಇಲ್ಲ ಸರ್. ನನ್ಗೆ ಆಗ್ಬೇಕು ಸರ್, ಬೇಕಾಗಿಲ್ಲ. ಮಳೆ ಬರ್ತಾ ಇದ್ರು ನನಗೆ ಡ್ರೈ ಆಗ್ಬೇಕು ಸರ್. ಸೊ ನೋಡಿ, ಈಗ ನಾನ್ ಹೇಳ್ತಾ ಇರುವಂತ ಮಾಡೆಲ್ ಅಲ್ಲಿ 2 ಅಡಿಗೆ 2 ಅಡಿ ಇದ್ರೆ ಸಾಕು. ಒಂದೇ ಜಗದಲ್ಲಿ ವಾಶ್ ಮಾಡಿ, ಒಂದೇ ಜಗ್ಗಿಲಿ ಡ್ರೈ ಮಾಡಿ, ಅದ್ರ ಪಕ್ಕದಲ್ಲಿ ನೀವು ಐರನ್ ಮಾಡಿ, ಕಬೋರ್ಡ್ಗೆ ಫಿಲ್ ಮಾಡಿ, ಅಷ್ಟೇ ಸಾಕು ಸರ್. ಅದಕ್ಕಿನ್ನ ಕೆಲವರು ಮನೆ ಹತ್ರ ರೋಡ್ ಸೈಡ್ ಇರ್ತಾರೆ, ಅವ್ರಿಗೆ ಬಟ್ಟೆ ಒಣಗಾಕೋದು ಕೂಡ ಡಸ್ಟ್ ಎಲ್ಲ ಕೂರ್ತಾ ಇರುತ್ತೆ ಸರ್. ಅವ್ರಿಗೆ ಹೊರಗಡೆ ಹಾಕೊಳ್ಳಕ್ಕೆ ಹಿಂಸೆ ಅನ್ಸ್ತಾ ಇರುತ್ತೆ ಬಟ್ಟೆ ಹಾಕೋದಕ್ಕೂ. ಅವ್ರಿಗೆಲ್ಲ ಇದು ಯೂಸ್ ಆಗತ್ತಾ? 1000% ಯೂಸ್ ಆಗುತ್ತೆ. ಏನಕ್ಕೆ ಅಂತಂದ್ರೆ, ಈ ವಾಷಿಂಗ್ ಮಿಷಿನ್ ಜಾಗ ಬೇಕಾಗಿರದೆ 2 ಅಡಿಗೆ 2 ಅಡಿ ಮಾತ್ರ. ಸೊ 2 ಅಡಿಗೆ 2 ಅಡಿನಲ್ಲಿ ಬಂದು ವಾಶ್ ಪ್ಲಸ್ ಡ್ರೈ ಹಾಗೂ ಡ್ರೈ. ನಾವು ಇಷ್ಟ ದಿನ ನೋಡಿರೋ ಪ್ರಕಾರ ಏನಂದ್ರೆ, ಈ ವಾಷಿಂಗ್ ಮಿಷಿನ್ ಇರುತ್ತೆ, ಅದರಲ್ಲಿ ಒಂದು ಅಪ್ ಟು 70% 80% ವರೆಗೂ ಡ್ರೈ ಆಗುತ್ತೆ. ಆ ತರದ ಮಷಿನ್ ಗಳನ್ನ ನೋಡಿದೀವಿ. ಇನ್ನ ಸೆಲೆಕ್ಟೆಡ್ ಮಾಡೆಲ್ಸ್ ಅಲ್ಲಿ 100% ಡ್ರೈಯರ್ ಕೂಡ ನೋಡಿದೀವಿ. ಇನ್ನೊಂದೇನಂದ್ರೆ, ಕಂಪ್ಲೀಟ್ ಡ್ರೈ ಆಗ್ಬೇಕು ಅಂದ್ರೆ ಮಷಿನ್ 100% ಡ್ರೈಯರ್ ಅಂತಾನೆ ಸಪರೇಟ್ ಮಷಿನ್ ಗಳೆಲ್ಲ ಇದೆ. ಅದನ್ನ ಆ ಒಂದು ವಾಷಿಂಗ್ ಮಿಷಿನ್ ಮೇಲ್ಗಡೆ ಪ್ಲೇಸ್ ಮಾಡ್ಬೇಕು, ಇಲ್ಲ ಸಪರೇಟ್ ಆಗಿ ಪಕ್ಕದಲ್ಲಿ ಇಟ್ಬಿಟ್ಟು ಡ್ರೈನ ಮಾಡ್ಬೇಕಂತ ಎಲ್ಲ ಇರುತ್ತೆ. ಸೊ ಇದರಲ್ಲಿ 100% ಶೋರ್ ಆಗುತ್ತೆ ಸರ್. ಸತ್ಯವಾಗ್ಲೂ ಆಗತ್ತೆ. ಈಗ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ 100% ಡ್ರೈ ಅಂತ ಆಲ್ರೆಡಿ ಲಾಂಚಿಂಗ್ ಇದೆ. ಬಟ್ ಅದರ ಜೊತೆಗೆ ಸೊ ಸ್ಯಾಮ್ಸಂಗ್ ಅಲ್ಲಿ ಏನು ಹೊಸ ಟೆಕ್ನಾಲಜಿನ ಇಂಟ್ರೊಡ್ಯೂಸಿಂಗ್ ಮಾಡಿದಾರೆ ಅಂತ ಸೊ ನಾನು ನಿಮ್ಗೆ ತೋರ್ಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ. ಅದಾದ ಮೇಲೆ ನಿಮ್ಗೆ ನಂಬಿಕೆ ಬರುತ್ತಾ, ನಂಬಿಕೆ ಬರಲ್ವ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಹೇಳಿ ನಮ್ಗೆ. ನಮ್ಮ ಮನೋಜ್ ಅವರು ಅದ್ರ ಬಗ್ಗೆ ಸಂಪೂರ್ಣವಾಗಿ ಸ್ಪೆಸಿಫಿಕೇಶನ್ ಫೀಚರ್ ಬಗ್ಗೆ ತಿಳಿಸ್ಕೊಡ್ತಾರೆ. ಕೊನೆವರೆಗೂ ಕೂಡ ವಿಡಿಯೋನ ನೋಡ್ಬಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಡೆಮೋನ ಶುರು ಮಾಡ್ತೀವಿ. ಹಾಯ್, ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ ಮಾತಾಡ್ತಾ ಇರೋದು. ಸೊ ನಾನು ಇವಾಗ ತೋರಿಸ್ಕೊಡ್ತಾ ಇದ್ದೀನಿ ಸ್ಯಾಮ್ಸಂಗ್ ಅಲ್ಲಿ ಇಸ್ ಅ ಬೆಸ್ಟ್ ವಾಶ್ ಪ್ಲಸ್ ಡ್ರೈ ಬಗ್ಗೆ. ಸೊ ಬನ್ನಿ, ಈ ವಾಷಿಂಗ್ ಮಿಷಿನ್ ಸ್ಪೆಷಾಲಿಟಿ ಏನು ಅಂತಂದ್ರೆ, ಸೊ ಕಮ್ಮಿ ಪವರ್ ತಗೊಂಡು ಹಾಗೂ ಕಮ್ಮಿ ವಾಟರ್ ತಗೊಂಡು, ರೈಟ್ ಅಮೌಂಟ್ ಡಿಟರ್ಜೆಂಟ್ ತಗೊಂಡು, ಪರ್ಫೆಕ್ಟ್ ವಾಷಿಂಗ್ ಜೊತೆಗೆ ವಿತ್ 100% ಡ್ರೈ ಕೊಡುವಂತ ವಾಷಿಂಗ್ ಮಿಷಿನ್ ಇಸ್ ಅ 2025 ಸೀರೀಸ್ ಅಲ್ಲಿ ಬಂದಿದೆ. ಇಸ್ ಅ bespoke AI ಲ್ಯಾಂಡ್ರಿ. ಇಸ್ ಅ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ಸ್ 2025 ಮಾಡೆಲ್ಸ್. ಅಂಡ್ ಈ ವಾಷಿಂಗ್ ಮಿಷಿನ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ, ಬರೀ ವಾಶ್ ಮಾಡಬಹುದು
ಹಾಗೂ ವಾಶ್ ಪ್ಲಸ್ ಡ್ರೈ ಮಾಡ್ಬೋದು ಹಾಗೂ ಓನ್ಲಿ ಡ್ರೈ ಮಾಡ್ಬೋದು ವಿತ್ 100% ಡ್ರೈ. ಸೊ ಬನ್ನಿ ಇದ್ರಲ್ಲಿ ಹೇಗೆ ಅಂತ ತಿಳ್ಕೊಂಡು ಹೋಗ್ತಾ ಹೋಗೋಣ. ಇದರಲ್ಲಿ ಬಂದು ಮೋಸ್ಟ್ ಅಡ್ವಾನ್ಸ್ ಏನಂತಂದ್ರೆ ನಿಮ್ಗೆ ವಾಶ್ ಪ್ಲಸ್ ಡ್ರೈ ಅಂತ ಹೇಳ್ತೀವಿ. ಅಂದ್ರೆ 99.99% ವಾಷಿಂಗ್ ಆಗಿ ವಿತ್ 99.999% ವಿತ್ ಡ್ರೈ ಆಗೋದ್ರಿಂದ ಜಸ್ಟ್ ನೀವು ಐರನ್ ಮಾಡಿ ಹಾಕೊಳ್ಬಹುದು ಅಥವಾ ಐರನ್ ಮಾಡಿ ಡೈರೆಕ್ಟ್ ಆಗಿ ನೀವು ಕಬೋರ್ಡ್ಗೆ ಫಿಲ್ ಮಾಡಬಹುದು. ಅಂಡ್ ವಿತ್ ಇದರಲ್ಲಿ ಬಂದು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಏನಂತಂದ್ರೆ ಇಸ್ AI ವಾಶ್ ವಿತ್ ಆಟೋ ಡಿಸ್ಪೆನ್ಸರ್ ಅಂತ ಹೇಳ್ತೀವಿ. ವಾಷಿಂಗ್ ಮಿಷಿನ್ ಅಲ್ಲಿ ಏನು ಅಂತಂದ್ರೆ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರಿಗೂ ಕೂಡ ಇದನ್ನ ಯೂಸ್ ಮಾಡಬಹುದು. ಸೊ ಹೇಗೆ? ಸೊ ಬನ್ನಿ ತಿಳ್ಕೊಂತ ಹೋಗೋಣ. ಜಸ್ಟ್ ಏನಿಲ್ಲ ಸರ್, ಜಸ್ಟ್ ಪವರ್ ಆನ್ ಮಾಡಿ ಸೊ ನೋಡಿ ಜಸ್ಟ್ AI ವಾಶ್ ಸೆಲೆಕ್ಟ್ ಮಾಡಿದ್ರೆ ಸಾಕು. ಇದರಲ್ಲಿ ಬಂದು ಟೋಟಲಿ 5 ಸೆನ್ಸರ್ಗಳನ್ನ ಯೂಸ್ ಮಾಡಿರ್ತಾರೆ. ಫಸ್ಟ್ ಏನು ಅಂತಂದ್ರೆ ಡೋರ್ ಓಪನ್ ಮಾಡ್ಬಿಟ್ಟು ಜಸ್ಟ್ ಬಟ್ಟೆ ಲೋಡ್ ಮಾಡಿ, ಅಂದ್ರೆ ನೀವೆಷ್ಟು ಲೋಡ್ ಹಾಕಿದಾರೆ ಅನ್ನೋದನ್ನ ಸೆನ್ಸ್ ಮಾಡ್ಕೊಂಡು ಆ ಎಷ್ಟು ಬಟ್ಟೆಗೆ ಎಷ್ಟು ವಾಟರ್ ಬೇಕನ್ನೋದನ್ನ ಆಟೋಮೆಟಿಕಲಿ ಅನಲೈಸೇಷನ್ ಮಾಡ್ಕೊಂಡು ತಗೊಂಡು, ಹಾಗೂ ಅದರಲ್ಲಿ ಬಂದು ಟೈಪ್ ಆಫ್ ಫ್ಯಾಬ್ರಿಕ್ ನ ಸೆನ್ಸ್ ಮಾಡ್ಕೊಂಡು, ಹಾಗೂ ಅದ್ರಲ್ಲಿ ಇರುವಂತ ಸಾಯಿಲ್ ಲೆವೆಲ್ ನ ತಿಳ್ಕೊಂಡು ಆಟೋಮೆಟಿಕಲಿ ನಿಮ್ಗೆ ಲಿಕ್ವಿಡ್ ಅಂಡ್ ಕಂಫರ್ಟ್ ನ ತಗೊಳ್ಳೋಂಥದ್ದು. ಸೊ ಹಾಗಾಗಿ ಬಂದು ಇದು ರೈಟ್ ಅಮೌಂಟ್ ಡಿಟರ್ಜೆಂಟ್ ಹಾಗೂ ಕಂಫರ್ಟ್ ನ ತಗೊಳ್ಳೋದ್ರಿಂದ ಪರ್ಫೆಕ್ಟ್ ವಾಷಿಂಗ್ ಜೊತೆಗೆ ಸೊ ಮನಿನೂ ಕೂಡ ಸೇವ್ ಆಗುತ್ತೆ. ಅಂಡ್ ಇಲ್ಲಿ ಏನು ಮೋಸ್ಟ್ ಅಡ್ವಾನ್ಸ್ ವಾಶ್ ಪ್ಲಸ್ ಡ್ರೈ ಅಂತ ಹೇಳ್ತಾ ಇದ್ದೀರಾ, ಹಾಗೂ ಕೆಲವೊಂದು ಬ್ರ್ಯಾಂಡ್ಗಳಲ್ಲಿ ತುಂಬಾ ವರ್ಷಗಳಿಂದ ಇದೆ. ಹಾಗೂ ಸ್ಯಾಮ್ಸಂಗ್ ಅಲ್ಲಿ ಏನಕ್ಕೆ ಡಿಫ್ರೆನ್ಸ್ ಹೇಳ್ತಾರಂತ ಅಂತಂದ್ರೆ, ಈಗ ನೋಡಿ ಸರ್, ನೀವು ಯಾವುದೇ ಒಂದು ವಾಷಿಂಗ್ ಮಿಷಿನ್ ನೀವು ತಗೊಳ್ತೀನಿ ಅಂತ ಅಂದಾಗ್ಲೂ ಬರೀ ಒಂದು ಪ್ರೋಗ್ರಾಮ್ ಅಲ್ಲಿ ಮಾತ್ರ 100% ಡ್ರೈ ಅಂತ ಹೇಳ್ತಾರೆ. ಬಿಟ್ರೆ ಬೇರೆ ಪ್ರೋಗ್ರಾಮ್ಸ್ ಅಲ್ಲಿ 100% ಡ್ರೈ ಅಂತ ಯಾವುದೇ ಬ್ರ್ಯಾಂಡ್ ಕೂಡ ಡಿಕ್ಲೇರ್ ಮಾಡಿಲ್ಲ ಅಕ್ರಾಸ್ ಇಂಡಿಯಾ. ಬಟ್ ಇನ್ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಅಲ್ಲಿ ಬಂದು ಟೋಟಲಿ 11 ಪ್ರೋಗ್ರಾಮ್ಸ್ಗೆ ನೀವು 100% ಡ್ರೈನ ಆಡ್ ಮಾಡಬಹುದು. ಜಸ್ಟ್ ಬನ್ನಿ ಒಂದೊಂದಾಗೆ ತೋರಿಸ್ತಾ ಹೋಗ್ತೀನಿ. ಸೊ ನೋಡಿ, ಕಾಟನ್ ಎಕ್ಸಾಂಪಲ್ 1 hour 5 minute ಟೈಮ್ ಇದೆ. ನನಗೆ ಇವಾಗ ಕಾಟನ್ನೇ ಬಂದು 100% ಡ್ರೈ ಆಗ್ಬೇಕು. ಸರ್ ಏನಿಲ್ಲ, ಆಲ್ರೆಡಿ ಸಿಂಬಲ್ ಕೊಡ್ತಾ ಇದೆ ನೋಡಿ, ಇದು ಲೈಟ್ಸ್ ಆನ್ ಆಗಿದೆ ಅಂತ ಅಂದಾಗ ಇದಕ್ಕೆ ನಾನು 100% ಡ್ರೈನ ಆಡ್ ಮಾಡಬಹುದು. ಹೇಗೆ? ಸೊ ನೋಡಿ, 4 hour ಟೈಮ್ ತಗೊಳ್ತು. ಬಟ್ ನೀವು ಕಾಟನ್ ಹಾಕಿದ್ರಿ ಅಂತಂದ್ರೆ 99.99% ವಾಷಿಂಗ್ ಜೊತೆಗೆ 99.999% ನಿಮ್ಗೆ ಡ್ರೈ ಆಗುವಂತದ್ದು. ಜಸ್ಟ್ ನೀವೇನಿಲ್ಲ ಐರನ್ ಮಾಡಿ ಹಾಕೊಳ್ಳುವಂತದ್ದು ಸರ್. ಸರ್ ಸೇಮ್ ನೋಡಿ, ಈ ಕಾಟನ್ಗೂ ಸೆಲೆಕ್ಟ್ ಮಾಡಬಹುದು ನೋಡಿ. ಅಂಡ್ ವಿತ್ AI ವಾಶ್ಗೂ ಕೂಡ ನೀವು ಆಡ್ ಮಾಡಬಹುದು ಸರ್. ಬಟ್ ಇನ್ನೂ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಸರ್, ಸೂಪರ್ ಸ್ಪೀಡ್ಗೂ ಕೂಡ ನೀವು ಆಡ್ ಮಾಡಬಹುದು. ಸೊ ನೋಡಿ, ಆಡ್ ಮಾಡಿದೆ, ಇದು ಸೇಮ್ ನಿಮ್ಗೆ ವಾಶ್ ಪ್ಲಸ್ ಡ್ರೈ ಆಗೋಗುತ್ತೆ ಸರ್. ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ ಕ್ವಿಕ್ ವಾಶ್ಗೂ ಕೂಡ ನೀವು ಬೇಕಂದ್ರೆ ಆಡ್ ಮಾಡಬಹುದು ಸರ್. ಸೊ ಅದೇ ರೀತಿ ಟೋಟಲಿ ನಿಮ್ಗೆ 11 ಪ್ರೋಗ್ರಾಮ್ಸ್ ಅಲ್ಲಿ ನೀವು 100% ಡ್ರೈನ ಯೂಸ್ ಮಾಡಬಹುದು. ಅಂಡ್ ಅದ್ರ ಜೊತೆಗೆ ಬಂದು ಸರ್, ಈ ವಾಷಿಂಗ್ ಮಿಷಿನ್ ನಲ್ಲಿ ಏನು ಅಂತಂದ್ರೆ ಸೊ 3 ಟೈಪ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು ಸರ್. ಸರ್ ಲೆಸ್ ದೆನ್ 2 kg ಇತ್ತು ಅಂತಂದ್ರೆ ಸರ್, ನೀವು ಇಲ್ಲಿ ನೋಡ್ಬೋದು ಸರ್. ಸರ್ ಕ್ವಿಕ್ ವಾಶ್ ಅಂತ ಹೇಳ್ತೀವಿ ಸರ್, ಅಂದ್ರೆ ಜಸ್ಟ್ 15 minute ಅಲ್ಲಿ ನಿಮ್ಗೆ 2 kg ವಾಶ್ ಆಗುತ್ತೆ. ಅಥವಾ ಸರ್ ನೀವೇನ್ ಲೆಸ್ ದೆನ್ 5 kg ಹಾಕಿದ್ರಿ ಅಂತಂದ್ರೆ ಸರ್ ನೀವು ನೋಡ್ಬೋದು ಸೂಪರ್ ಸ್ಪೀಡ್ ಇನ್ ಜಸ್ಟ್ 39 minute ಅಲ್ಲಿ ಕಂಪ್ಲೀಟ್ಲಿ ಪ್ರೊಸೆಸ್ ಅನ್ನೋದು ಮುಗ್ದು ಹೋಗುತ್ತೆ ಸರ್. ಅಂಡ್ ವಿತ್ ಅದ್ರ ಜೊತೆಗೆ ಬಂದು ಸರ್ ನಿಮ್ಗೆ ಇದರಲ್ಲಿ ಮೋಸ್ಟ್ ಯೂನಿಕ್ ಆಗಿ ಹೇಳೋದು ನಿಮ್ಗೆ AI ಎಕೋಬಬಲ್ ವಾಷಿಂಗ್ ಮಿಷಿನ್ಸ್. ಸೊ ಏನ್ ಎಕೋಬಬಲ್ ವಾಷಿಂಗ್ ಮಿಷಿನ್ ಅಂತಂದ್ರೆ, ಸೊ ಈಗ ನೀವು ಕಾಮನ್ ಆಗಿ ನೀವು ಯಾವ್ದನ್ನೇ ನೋಡ್ತೀನಿ ಅಂತಂದಾಗ್ಲೂ, ನೀವು ಯಾವುದೇ ಲಿಕ್ವಿಡ್ ಅಥವಾ ಕಂಫರ್ಟ್ ಹಾಕ್ತೀನಿ ಅಂತಂದಾಗ, ಸಾರಿ ಲಿಕ್ವಿಡ್ ಅಥವಾ ಪೌಡರ್ನ ಹಾಕ್ತೀನಿ ಅಂತಂದಾಗ ಸೊ ಡೈರೆಕ್ಟ್ ಆಗಿ ಡ್ರಮ್ಗೆ ಹೋಗುತ್ತೆ. ಸೊ ಯಾವಾಗ ಪ್ರಾಪರ್ ಆಗಿ ವಾಟರ್ ಮತ್ತೆ ಪೌಡರ್ ಮಿಕ್ಸ್ ಆಗಲ್ಲ, ಅಷ್ಟು ಪರ್ಫೆಕ್ಟ್ ವಾಷಿಂಗ್ ಸಿಗಲ್ಲ. ಬಟ್ ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ ಅಲ್ಲಿ ಬಂದು ಕಾಲಿಂಗ್ ಇಸ್ AI ಎಕೋಬಬಲ್ ವಾಷಿಂಗ್ ಮಿಷಿನ್ ಅಂತ ಹೇಳ್ತೀವಿ ಸರ್. ಸರ್ ಏನಿಲ್ಲ, ನೀವು ಯಾವುದೇ ಒಂದು ಲಿಕ್ವಿಡ್ ಅಥವಾ ಪೌಡರ್ನ ಹಾಕಿದ್ರಿ ಅಂತಂದ್ರೆ ಸೊ ಸ್ಯಾಮ್ಸಂಗ್ ಅಲ್ಲಿ ಬಂದು ಯೂನಿಕ್ ಆಗಿ ಇಲ್ಲಿ ಒಂದು ಎಕೋಬಬಲ್ ಇಂಜಿನ್ ಅಂತ ಯೂಸ್ ಮಾಡಿರ್ತಾರೆ. ಬಿಫೋರ್ ಎಂಟ್ರಿ ದ ಡ್ರಮ್ ವಾಟರ್ ಏರ್ ಪೌಡರ್ಸ್ ಕಂಪ್ಲೀಟ್ಲಿ ಮಿಕ್ಸ್ ಆಗಿ ಫೋಮ್ಸ್ ಕ್ರಿಯೇಟ್ ಆಗಿ ನೆಕ್ಸ್ಟ್ ಡ್ರಮ್ಗೆ ಹೋಗೋದ್ರಿಂದ ವಾಷಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿ ಸಿಗುವಂತದ್ದು ಸರ್. ಅಂಡ್ ವಿತ್ ಸೊ ಸ್ಯಾಮ್ಸಂಗ್ ಅಲ್ಲಿ ಒಂದು ಮೋಸ್ಟ್ ಯೂನಿಕ್ ಏನಂತಂದ್ರೆ AI ಎನರ್ಜಿ ಮೋಡ್ ಅಂತ ಹೇಳ್ತೀವಿ ಸರ್. ಸೊ ಸ್ಯಾಮ್ಸಂಗ್ ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ ಅಲ್ಲಿ AI ಎನರ್ಜಿ ಮೋಡ್ ನ ಅನೇಬಲ್ ಮಾಡ್ಕೊಂಡ್ರಿ ಅಂತಂದ್ರೆ ಅಪ್ ಟು 70% ಪವರ್ ಬಂದು ಇದರಲ್ಲಿ ಸೇವ್ ಆಗುತ್ತೆ. ಅಂಡ್ ವಿತ್ ಇದು ಬಂದು ಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ವಾಷಿಂಗ್ ಮಿಷಿನ್ ಇರೋದ್ರಿಂದ 45.5% ನಿಮ್ಗೆ ಬಟ್ಟೆನ ಡ್ಯಾಮೇಜ್ ಮಾಡೋದನ್ನ ರೆಡ್ಯೂಸ್ ಮಾಡುತ್ತೆ. ಅಂಡ್ ವಿತ್ ಸೊ ನೋಡ್ಬೋದು ಇಸ್ AI ಪ್ಯಾನಲ್.
ಅಂದ್ರೆ ಇದನ್ನ ಸಿಂಪಲ್, ಜೆಂಟಲ್ ಅಂಡ್ ಇಂಟೆಲಿಜೆಂಟ್ ಪ್ಯಾನಲ್ ಅಂತಾನು ಕೂಡ ಹೇಳ್ತೀವಿ ಸರ್. ಸೊ ಏನು ಅಂತಂದ್ರೆ ಇದರಲ್ಲಿ ಬಂದು ನೀವು ನೋಡ್ಬೋದು ಸರ್. ಸರ್ ಏನಿಲ್ಲ, ಈಗ ನೋಡಿ ನಾನು ಜಸ್ಟ್ ಒಂದು ಮಿಕ್ಸೆಡ್ ಕ್ಲಾತ್ ನ ಆಡ್ ಮಾಡಿದೀನಿ ಸರ್. ಸೊ ನನಗೀಗ 40 ಡಿಗ್ರಿ ಬೇಡ ನನಗೆ. ಸೊ ನನಗೆ ಜಸ್ಟ್ ಎಕ್ಸಾಂಪಲ್ ಸರ್ 20 ಡಿಗ್ರಿ ಸಾಕು. ನನಗೆ ರಿನ್ಸ್ ಬಂದು ಸರ್ 2 ಬೇಡ ಸರ್, ನನಗೆ 3 ಬೇಕು. ಸರ್ ನನಗೆ RPM ಸ್ಪೀಡ್ 1400 RPM ಬೇಡ, ನನಗೊಂದು 1000 RPM ಸಾಕು ಸರ್. ಹ್ಯಾಡ್ ಮಾಡ್ಕೊಂಡೆ ಸರ್. ಇದೇ ರೀತಿ ಒಂದು 4ರಿಂದ 7 ಟೈಮ್ಸ್ ನಾನು ಯೂಸ್ ಮಾಡಿದ್ರಿ ಅಂತಂದ್ರೆ ನಂದು ಯೂಸ್ ಸೈಜ್ ಪ್ಯಾಟರ್ನ್ ನ ಇದು ಅನಲೈಸ್ ಮಾಡ್ಕೊಂಡು ಆಟೋಮೆಟಿಕಲಿ ಫ್ರೀ ಸೆಟ್ ಆಗುತ್ತೆ. ಹಾಗೂ ನಾನು ಯಾವ ಪ್ರೋಗ್ರಾಮ್ ನ ಜಾಸ್ತಿ ಯೂಸ್ ಮಾಡ್ತಿರ್ತಾನೋ ಫಸ್ಟ್ ಪ್ರಿಫರೆನ್ಸ್ ಅದೇ ಬಂದ್ಬಿಡತ್ತೆ ಸರ್. ಸೊ ಹಾಗಾಗಿ ಏನಂತಂದ್ರೆ ಈ ಪ್ಯಾನಲ್ ಬಂದು ನಮ್ಗೆ ಯೂಸ್ ಅಂಡ್ ಫ್ರೆಂಡ್ಲಿ ಅಂತಾನು ಕೂಡ ಹೇಳ್ತೀವಿ ಸರ್. ಅಂಡ್ ವಿತ್ ಅದ್ರ ಜೊತೆಗೆ ಬಂದು ಸರ್ ಇನ್ನ ಒಂದು ಮೋಸ್ಟ್ ಅಡ್ವಾನ್ಸ್ ಏನಂದ್ರೆ ಕ್ಲಾತಿಂಗ್ ಕೇರ್ ಅಂತ ಹೇಳ್ತೀವಿ ಸರ್ ಈ ವಾಷಿಂಗ್ ಮಿಷಿನ್ ಅಲ್ಲಿ. ಹಾಗೂ ಹೋಮ್ ಕೇರ್ ಸರ್. ಹೋಮ್ ಕೇರ್ ಅಂದ್ರೆ ಏನು ಸರ್? ಈಗ ಯಾವುದೇ ಒಂದು ವಾಷಿಂಗ್ ಮಿಷಿನ್ ನೀವು ಬೈ ಮಾಡ್ತೀನಿ ಅಂತಂದಾಗ ಒಂದು ಮೇಜರ್ ಅಂತ ಬರೋದ ಸರ್ವಿಸಿಂಗ್ ಸರ್. ಸೊ ಇದ್ರಲ್ಲಿ ಏನು ಅಂತಂದ್ರೆ ಸರ್ ನಿಮ್ಗೆ ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ ಅಲ್ಲಿ ಬಂದು ಸೊ ಹೋಮ್ ಕೇರ್ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಸೊ ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ ಅಲ್ಲಿ ಜಸ್ಟ್ ಅಲ್ಲಿ ಹೋಗ್ಬಿಟ್ಟು ಸರ್ ಎಂಟೈರ್ ವಾಷಿಂಗ್ ಮಿಷಿನ್ ಅಲ್ಲಿ ಪ್ರಾಬ್ಲಮ್ ಏನಿದೆ ಹಾಗೂ ಸೊಲ್ಯೂಷನ್ ಏನಿದೆ, ರೈಟ್ ಸೊಲ್ಯೂಷನ್ ಇದು ನಿಮ್ಗೆ ರೆಕಮೆಂಡೇಶನ್ ಮಾಡುತ್ತೆ. ಅಥವಾ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸರ್ ಡೈರೆಕ್ಟ್ ಆಗಿ ಕಾಲ್ ಸೆಂಟರ್ ಇಂದ ಕಾಲ್ ಬರುತ್ತೆ. ಸರ್ ಡ್ರೈ ನೋಟ್ ಪ್ರಾಬ್ಲಮ್ ಆಗಿದೆ ಅಥವಾ ಇನ್ಲೈಟ್ ಅಲ್ಲಿ ಪ್ರಾಬ್ಲಮ್ ಆಗಿದೆ, ನೀವೇ ಕ್ಲೀನ್ ಮಾಡ್ಕೊಳ್ಬಹುದು ಅಂತ ಸರ್. ಸೊ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಸರ್ ಒಂದು ಟೈಮ್ ಸೇವ್ ಆಗುತ್ತೆ ಹಾಗೂ ಇನ್ನೊಂದು ಮನಿ ಸೇವ್ ಆಗುತ್ತೆ. ಅಥವಾ ಮೇಜರ್ ಪ್ರಾಬ್ಲಮ್ ಇತ್ತು ಸೊ ನೋಡಿ ಒಂದು ಟೆಕ್ನಿಷಿಯನ್ ವಿಸಿಟ್ ಮಾಡಿ ಅದರಲ್ಲಿ ಪ್ರಾಬ್ಲಮ್ ಏನಿದೆ ಅನ್ನೋದನ್ನ ಕಂಡಿಡಿದು ಪುನಃ ರಿಟರ್ನ್ ಆಗಿ ತರಬೇಕು. ಈ ವಾಷಿಂಗ್ ಮಿಷಿನ್ ಅಲ್ಲಿ ಆ ರೀತಿ ಇಲ್ಲ. ಬಿಫೋರ್ ಅವ್ರ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ ಅವ್ರಿಗೆ ಪ್ರಾಬ್ಲಮ್ ಏನಿದೆ ಅನ್ನೋದು ಗೊತ್ತಾಗಿರುತ್ತೆ. ಡೈರೆಕ್ಟ್ ಆಗಿ ಒಂದ್ಸತಿ ಬಂದು ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ ಸರ್. ಅಂಡ್ ಅದ್ರ ಜೊತೆಗೆ ಬಂದು ಸರ್ ಇನ್ನ ಯೂನಿಕ್ ಏನಂತಂದ್ರೆ ಸರ್ ಸ್ಯಾಮ್ಸಂಗ್ ಅಲ್ಲಿ ಬಂದು ವೈಫೈ ಟೆಕ್ನಾಲಜಿ. ಸೊ ಅಕ್ರಾಸ್ ಗ್ಲೋಬಲ್ ಎನಿವೇರ್ ಅಂಡ್ ಎನಿ ಟೈಮ್ಸ್ ಯು ಕ್ಯಾನ್ ಆಪರೇಟ್ ಟು ಯುವರ್ ಮೊಬೈಲ್ ಸರ್. ಸೊ ಎಕ್ಸಾಂಪಲ್ ಸರ್ ವಿ ವಿಲ್ ಶೋ ಯು ಎಕ್ಸಾಕ್ಟ್ಲಿ ಸರ್. ಸೊ ನೋಡಿ ನನ್ನ ಹತ್ರ ಸ್ಮಾರ್ಟ್ ಥಿಂಕ್ ಅಪ್ಲಿಕೇಶನ್ ಇದೆ ಸರ್. ಜಸ್ಟ್ ಡೌನ್ಲೋಡ್ ಮಾಡಿದೀನಿ, ಜಸ್ಟ್ ಓಪನ್ ಮಾಡಿದೆ ಸರ್. ಈಗ ನಾನು ಈ ವಾಷಿಂಗ್ ಮಿಷಿನ್ ಸಿಂಕ್ರನೈಸ್ ಮಾಡಿದೀನಿ ಸರ್. ಇಲ್ಲಿ ನೋಡ್ಬೋದು ವಾಶ್ ಕಮ್ ಡ್ರೈಯರ್ ಮಾಡೆಲ್ ಸರ್. ಸರ್ ನಾನು ಓಪನ್ ಮಾಡಿದೀನಿ ಸರ್. ಸರ್ ಇವಾಗ ನೋಡಿ ಎಕ್ಸಾಂಪಲ್ ಸರ್, ಇವಾಗ ಮಿಕ್ಸೆಡ್ ಲೋಡ್ ಇದೆ ಸರ್. ನನಗೆ ಮಿಕ್ಸೆಡ್ ಲೋಡ್ ಬೇಡ ಸರ್, AI ವಾಶ್ ಬೇಕು ನನಗೆ. ಸರ್ ಡನ್ ಕೊಟ್ಟೆ, ಸೆಂಡ್ ದ ವಾಷರ್ ಕೊಟ್ಟೆ. ಸಾರಿ, ವಿತೌಟ್ ದ ಮ್ಯಾನುವಲ್ ಆಪರೇಟಿಂಗ್ ನಾನು ಮೊಬೈಲ್ ಅಲ್ಲಿ ಆಪರೇಟ್ ನ ಮಾಡ್ತಾ ಇದ್ದೀನಿ ಸರ್. ಅಂಡ್ ಎಕ್ಸಾಂಪಲ್ಸ್ ನನಗೆ AI ವಾಶ್ ಬೇಡ ಸರ್, ಮಿಕ್ಸೆಡ್ ಬೇಕು. ಸೆಲೆಕ್ಟ್ ಮಾಡಿದೀನಿ ಸರ್. ನನಗೆ ಟೆಂಪರೇಚರ್ ಬಂದು ಸರ್ ಇಲ್ಲಿ ಒಂದ್ಸತಿ ನೋಡ್ಬೋದು ನೀವು, ನಾನು ಯಾವುದೇ ತರ ಸೆಟ್ ಮಾಡಿಲ್ಲ ಅಲ್ಲ ಸರ್. ನೋಡಿ ಯಾವುದೇ ತರ ಸೆಟ್ ಮಾಡಿಲ್ಲ ಸರ್. ಸೊ ನೋಡಿ ನಾನು ಈಗ ಮಿಕ್ಸೆಡ್ ಸೆಲೆಕ್ಟ್ ಮಾಡಿದೀನಿ. ನನಗೆ ಟೆಂಪರೇಚರ್ ಬಂದು 40 ಬೇಡ ಸರ್, 20 ಡಿಗ್ರಿ ಬೇಕು. ಹಾಗೂ ರಿನ್ಸಿಂಗ್ ಬಂದು ಸರ್ ನನಗೆ 4 ಬೇಕು. ಹಾಗೂ ಸ್ಪಿನ್ ಸ್ಪೀಡ್ ಅಂದ್ರೆ RPM ಬಂದು ಸರ್ ನಮ್ಗೆ ಜಸ್ಟ್ ನಂಗೆ 1000 ಸಾಕು. ನೋಡಿ ಸರ್ ಮಿಕ್ಸೆಡ್ 20 ಡಿಗ್ರಿನಲ್ಲಿ ಹಾಟ್ ವಾಟರ್ ವಾಷಿಂಗು, ರಿನ್ಸಿಂಗ್ 4, ಸ್ಪಿನ್ 1000 RPM. ಸೊ ಇದನ್ನ ಬಂದು ನೀವು ಎಲ್ಲಿಂದ ಬೇಕಂತಂದ್ರೂ ಕೂಡ ಆಪರೇಟಿಂಗ್ ಮಾಡಬಹುದು ಸರ್. ಅಂಡ್ ವಿತ್ ಅದ್ರ ಜೊತೆಗೆ ಬಂದು ಸರ್ ನಿಮ್ಗೆ ಇಲ್ಲೇ ಕೂಡ ಬೇಕಂದ್ರೆ ಬಬಲ್ ಚೋಕ್ ಅಂತ ಕೊಟ್ಟಿರ್ತಾರೆ. ಜಸ್ಟ್ ನೀವು ಇದನ್ನ ಆಕ್ಟಿವ್ ಮಾಡಿದ್ರಿ ಅಂತಂದ್ರೆ ಸರ್ ವಾಷಿಂಗ್ ಮಿಷಿನ್ ಅಲ್ಲೇ ಬಂದು ಸ್ಟೋಕ್ ಆಗಿ ನೆಕ್ಸ್ಟ್ ವಾಷಿಂಗ್ ಸ್ಟಾರ್ಟ್ ಆಗೋದ್ರಿಂದ ನೀವು ಸಪರೇಟ್ ಆಗಿ ಬಕೆಟ್ ಅಲ್ಲಿ ನೆನೆ ಹಾಕಿ ಅಥವಾ ವಾಟರ್ ಎಲ್ಲ ಫ್ಲೋರ್ ಎಲ್ಲ ಹಾಕಿ ನೀವು ಲೋಡ್ ಮಾಡೋ ನೆಸೆಸಿಟಿ ಇರಲ್ಲ ಸರ್. ಇವಾಗ ಸ್ಯಾಮ್ಸಂಗ್ ಅಲ್ಲೇ ಬಂದು ಬಿಲ್ಟ್ ಇನ್ ಬಬಲ್ ಶೋಕ್ ಪ್ರೋಗ್ರಾಮ್ಸ್. ಅಂಡ್ ವಿತ್ ಅದ್ರ ಜೊತೆಗೆ ಬಂದು ಸರ್ ನೀವು ನೋಡ್ಬೋದು ಇಲ್ಲಿ ಸರ್ವಿಸ್ಗೆ ಹೋದ್ರಿ ಅಂತಂದ್ರೆ ಸರ್ ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ ಸರ್ ಹೋಮ್ ಕೇರ್ ಸರ್, ಡಿವೈಸ್ ಕೇರ್. ಎಕ್ಸಾಂಪಲ್ ನಾನು ಇದು ಓಪನ್ ಮಾಡಿದ್ನಿ ಅಂತಂದ್ರೆ ಸೊ ಇಲ್ಲಿ ನೋಡಿ ನಿಮ್ಗೆ ಸ್ಟೇಟಸ್ ವಾಷಿಂಗ್ ಮಿಷಿನ್ ಅಲ್ಲಿ ಡೈರೆಕ್ಟ್ ಆಗಿ ತೋರಿಸ್ಬಿಡತ್ತೆ ಸರ್, ವರ್ಕ್ ಪ್ರಾಪರ್ಲಿ. ಸೊ ನೋಡಿ ಏನೇನು ಪ್ರಾಬ್ಲಮ್ ಇರುತ್ತೆ ಈಗ ನೋಡಿ ಸರ್. ಇಂಟರ್ನಲ್ ಕಮ್ ಸೊ ನೋ ಇಶ್ಯೂಸ್, ಸೆನ್ಸರ್ ನೋ ಇಶ್ಯೂಸ್, ಮೋಟರ್ ಅಂಡ್ ಹೀಟರ್ ಇಸ್ ನೋ ಇಶ್ಯೂಸ್, ವಾಟರ್ ಸಪ್ಲೈ ಎವ್ರಿ ಸರ್ ನೋಡಿ ಯಾವುದು ಕೂಡ ಇಶ್ಯೂ ಇಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಹಾಗೂ ಡ್ರಮ್ ಕ್ಲೀನಿಂಗ್ ಸರ್, ಇಸ್ ನೀಡ್ ಟು ಕ್ಲೀನ್ ಆಫ್ಟರ್ 40 ಟೈಮ್ಸ್. ನಾನು 40 ಟೈಮ್ಸ್ ಯೂಸ್ ಮಾಡಿದ್ಮೇಲೆ ಡ್ರಮ್ ನ ಕ್ಲೀನ್ ಮಾಡ್ಲಿಕ್ಕೆ ಈ ಅಪ್ಲಿಕೇಶನ್ ನಿಮ್ಗೆ ನೋಟಿಫಿಕೇಶನ್ ಕೊಡುತ್ತೆ ಸರ್. ಹಾಗೂ ಸೊ ನೋಡ್ಬೋದು ಈಗ ನೀವು ಯಾವುದೇ ಒಂದು ವಾಷಿಂಗ್ ಮಿಷಿನ್ ತಗೊಂಡಾಗ್ಲೂ ಸರ್ ಒಂದು ಟೆನ್ಷನ್ ಏನಂದ್ರೆ ಆ ವಾಷಿಂಗ್ ಮಿಷಿನ್ ಎಷ್ಟು ಪವರ್ ತಗೊಳ್ತಾ ಇದೆ, ಹಾಗೆ ಎಷ್ಟು ವಾಟರ್ ತಗೊಳ್ತಾ ಇದೆ ಅನ್ನೋದು ತುಂಬಾ ನಮ್ಗೊಂದು ಕನ್ಫ್ಯೂಷನ್ ಇರುತ್ತೆ. ಸೊ ನೋಡ್ಬೋದು ನೀವು ಇದರಲ್ಲಿ ಸೊ ಎನರ್ಜಿ ಯೂಸ್ ದಿಸ್ ಮಂತ್ ಅಂದ್ರೆ ಡೈಲಿ, ವೀಕ್ಲಿ, ಮಂತ್ಲಿ. ಸೊ ನೀವು ಬೇಕಂದ್ರೆ ಇದನ್ನ ಮಾನಿಟರ್ ಮಾಡಬಹುದು ಸರ್. ಸೊ ಎಕ್ಸಾಂಪಲ್ ನೋಡಿ ಈ ವಾಷಿಂಗ್ ಮಿಷಿನ್ ಎಷ್ಟು ಪವರ್ ನ ಕನ್ಸಂಪ್ಷನ್ ಮಾಡಿದೆ, ಹಾಗೂ ಎಷ್ಟು ವಾಟರ್ ನ ಸೇವ್ ಮಾಡಿದೆ, ಹಾಗೂ ಎಷ್ಟು ಎನರ್ಜಿ ಸೇವ್ ಆಗಿದೆ ಅನ್ನೋದು ನಿಮ್ಗೆ ಅವರ್ಲಿ, ಡೈಲಿ, ವೀಕ್ಲಿ, ಮಂತ್ಲಿ ನೀವು ಮಾನಿಟರ್ ಮಾಡಬಹುದು ಸರ್.
ಸೊ ಹಾಗಾಗಿ ಏನು ಅಂತಂದ್ರೆ ನಿಮ್ಮ ವಾಷಿಂಗ್ ಮಿಷಿನ್ ಎಷ್ಟು ಪವರ್ ನ ಕನ್ಸಂಪ್ಷನ್ ಮಾಡ್ತಾ ಇರೋ ನಿಮ್ಗೊಂದು ಕ್ಲಾರಿಟಿ ಸಿಗತ್ತೆ. ಸೊ ಅಂಡ್ ಇನ್ನೊಂದ್ ಏನಂತಂದ್ರೆ ಸರ್, ನಿಮ್ಗೆ ನೋಡ್ಬೋದು AI ಎನರ್ಜಿ ಮೋಡ್. ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ನಲ್ಲ ಸರ್, ಜಸ್ಟ್ ಇದನ್ನ ನೀವು ಅನಬಲ್ ಮಾಡಿದ್ರಿ ಅಂತಂದ್ರೆ ಸರ್, ಇಟ್ ವಿಲ್ ಸೇವ್ ಅಪ್ ಟು 70% ಪವರ್ ಸೇವಿಂಗ್ ಸರ್. ಅಂಡ್ ವಿತ್ ಸರ್ ಇನ್ನ ಒಂದ್ ಏನಂತಂದ್ರೆ ಇದರಲ್ಲಿ ಬಂದು ಈ ವಾಷಿಂಗ್ ಮಿಷಿನ್ ಸ್ಪೆಸಿಲಿಟಿ ಏನಂದ್ರೆ ರೆಡಿ ಟು ಫ್ಯೂಚರ್ಸ್. ಏನ್ ರೆಡಿ ಟು ಫ್ಯೂಚರ್ಸ್ ಅಂತ ಹೇಳ್ತಾ ಇದೀನಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಸರ್? ಸರ್ ಈಗ ಸ್ಯಾಮ್ಸಂಗ್ ಅಲ್ಲಿ ಬಂದು 2025ರಲ್ಲಿ ಈಗ ಈ ಟೆಕ್ನಾಲಜಿ ಇದೆ ಸರ್. ಸರ್ ಎಕ್ಸಾಂಪಲ್ ಇವಾಗ 2030ಕ್ಕೆ ಯಾವ್ದೋ ಒಂದು ಹೊಸ ಟೆಕ್ನಾಲಜಿ ಬಂತು ಸರ್, ಇದರಲ್ಲಿ ಸ್ಮಾರ್ಟ್ ಫಾರ್ವರ್ಡ್ ಅಂತ ಹೇಳ್ತೀವಿ ಸರ್. ಲೈಕ್ಸ್ ನೀವು ಯಾವ ತರ ಸ್ಮಾರ್ಟ್ ಫೋನ್ ನ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಳ್ತೀರೋ ಲೈಕ್ಸ್ ಅದೇ ತರ ಈ ವಾಷಿಂಗ್ ಮಿಷಿನ್ ನ ನೀವು ಅಪ್ಡೇಟಿಂಗ್ ಮಾಡ್ಕೊಳ್ಬಹುದು. ಹಾಗಾಗಿ ನಿಮ್ಗೆ ಯಾವ್ದೇ ತರ ನನಗೆ 2030ಕ್ಕೆ ಹೊಸ ಟೆಕ್ನಾಲಜಿ ಇತ್ತು, ನಾನು ತಗೊಳ್ಳಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಫೀಲೇ ಮಾಡಂಗಿಲ್ಲ ಸರ್. ಇಸ್ ಎವ್ರಿ ಡೇ, ಎವ್ರಿ ಮಂತ್, ಎವ್ರಿ ಇಯರ್ is ready to futures Samsung washing machine sir. And ಇನ್ನ ಮೋಸ್ಟ್ ಏನಂತಂದ್ರೆ ಸರ್, ಇಸ್ ಅ ಡಿಜಿಟಲ್ ಇನ್ವರ್ಟರ್ ಮೋಟರ್. ಸೊ ಏನು ಅಂತಂದ್ರೆ ಇದು ಲೆಸ್ ನಾಯ್ಸ್, ಲೆಸ್ ವೈಬ್ರೇಷನ್ ಅಂಡ್ ಮೋರ್ ಡ್ಯೂರಬಿಲಿಟಿ ಸರ್. ಅಂಡ್ ವಿತ್ ಪೀಸ್ ಆಫ್ ಮೈಂಡ್ ಇಸ್ ಇಂಡಸ್ಟ್ರಿನಲ್ಲ ಇಸ್ ದ ಬೆಸ್ಟ್ ವಾರಂಟಿ ಅಂತ ಬರ್ತಾ ಇರೋದು ಸರ್ ಸ್ಯಾಮ್ಸಂಗ್. ಇಟ್ಸ್ ಅ 20 years ಮೋಟರ್ ವಾರಂಟಿ ಅಂಡ್ ಕಂಪ್ಲೀಟ್ ಮಿಷನ್ ಇಸ್ 2 year ಕಾಂಪ್ರಹೆನ್ಸಿವ್ ವಾರಂಟಿ ಸರ್. ಅಂಡ್ ಇನ್ನೊಂದು ಏನಂತಂದ್ರೆ ಸರ್, is a wash cum dryer alle first time is getting 5-star rating sir. Power savings guidelines. And ಇನ್ನೊಂದು ಏನಂತಂದ್ರೆ ಸರ್, ಇದು bespoke ಫ್ಲಾಟ್ ಡೋರ್ ಡಿಸೈನ್ ಇರೋದ್ರಿಂದ is ನಿಮ್ದು ಇಂಟೀರಿಯರ್ ಡಿಸೈನಿಂಗ್ ಗೆ ಮ್ಯಾಚ್ ಮಾಡ್ಕೋಬಹುದು. ಸೊ ಕಂಪ್ಲೀಟ್ಲಿ ಫ್ಲಾಟ್ ಡೋರ್ ಡಿಸೈನ್ ಸರ್. And with 2025 models, the Samsung 12/7 ವಾಷರ್ ಪ್ಲಸ್ ಡ್ರೈಯರ್ ಸರ್. ಸೊ ಈ ವಾಷಿಂಗ್ ಮಿಷಿನಿನ ಪ್ರೈಸ್ ಪಾಯಿಂಟ್ ಅಂತ ಬಂದಾಗ ಸರ್, ಸೊ ಇದರಲ್ಲಿ 3 ರೀತಿನಲ್ಲಿ ಇರುತ್ತೆ ನಿಮ್ಗೆ. ಒಂದು ಕ್ಯಾಶ್ ಪ್ರೈಸು, ಹಾಗೂ ಇನ್ನೊಂದು ಕನ್ಸ್ಯೂಮರ್ ಡ್ಯೂರಬಲ್ ಫೈನಾನ್ಸ್ ಒಂದು, ಹಾಗೆ ಇನ್ನೊಂದು ಕ್ರೆಡಿಟ್ ಕಾರ್ಡ್ ಸರ್. ಅಂದ್ರೆ ನೀವು ಯಾವ ಪೇಮೆಂಟ್ ಮೋಡ್ ಹೋಗ್ತಿರೋ ಅದ್ರ ಮೇಲೆ ನಿಮ್ಗೆ ಪ್ರೈಸಿಂಗ್ ಏನಾದ್ರು ವ್ಯತ್ಯಾಸ ಆಗುತ್ತೆ. ಹಾಗೂ ಏನಿದೆ ಸರ್, ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ಸೊ ನಿಮ್ಗೆ ಏನೇ ಕನ್ಫ್ಯೂಷನ್, ಏನೇ ಡೌಟ್ಸ್ ಇದ್ರು ಕೂಡ ಬೇಕಂದ್ರೆ ಕಾಲ್ ಮಾಡಿ. ಸೊ ನಾವು ಅದಕ್ಕೆ ಬೇಕಂದ್ರೆ ಕ್ಲಿಯರ್ ಆಗಿ ಏನ್ ಬರುತ್ತೆ ಅನ್ನೋದನ್ನ ಕೂಡ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಸರ್. ಸೊ ಹಾಗೂ ಈ ವಿಡಿಯೋನ ಬಂದು ಗಣೇಶ ಹಾಗೂ ದಸರಾ ಹಾಗೂ ದೀಪಾವಳಿಯಲ್ಲಿ ಪರ್ಚೇಸ್ ಮಾಡೋಂಥ ಕಸ್ಟಮರ್ಗಳಿಗೆ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಕೊಲೀಗ್ಸ್ಗಳಿಗೆ, ಸೊ ತಗೊಳ್ಳೋಂಥವ್ರು ಇತ್ತು ಅಂತಂದ್ರೆ ಅವರಿಗೆ ಇದನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬಾ ಒಂದು ಉಪಯೋಗ ಆಗುತ್ತೆ. ಹಾಗೂ ಈ ವಿಡಿಯೋ ಏನಾದ್ರು ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ರೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.